ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನೌಕರಿ ಬೇಕಾಗಿದೆ. ಏನ್ ಬೇಕಾಗಿದೆ? ನೌಕರಿ ಬೇಕಾಗಿದೆ, ಕೆಲಸ ಬೇಕಾಗಿದೆ. ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಆಗಿದೆ. ಯಾವುದು ಕೂಡ ನೇಮಕಾತಿ ಮಾಡ್ತಾ ಇಲ್ಲ. ನೇಮಕಾತಿ ಮಾಡಿ ಅಪ್ಲಿಕೇಶನ್ ಹಾಕಿದ್ರು ನೌಕರಿ ಸಿಗ್ತಾ ಇಲ್ಲ. ಏನ್ ಮಾಡೋದು? ಹಾಗಾಗಿ ಇವತ್ತು ಯಾವುದೇ ಪರೀಕ್ಷೆಗಳಿಲ್ಲದೆ ಕೇವಲ ಸಂದರ್ಶನ ಮುಖಾಂತರ ಇವತ್ತು ನೌಕರಿ ಪಡೆಯುವಂತ ಒಂದು ಅವಕಾಶವನ್ನ ನಿಮ್ಮ ಮುಂದೆ ಸಂಪೂರ್ಣವಾಗಿ ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ವಿಡಿಯೋನ ಸಮಾಧಾನದಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಮ ಊರಿನಲ್ಲೇ, ನಿಮ್ಮ ಒಂದು ಜಿಲ್ಲೆಯಲ್ಲೇ ಆಗಿರಬಹುದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನೀವು ನೇಮಕಾತಿಯನ್ನ ಆಗಿ ನೀವೇನ್ ಮಾಡಬಹುದು, ಕೆಲಸವನ್ನ ಪಡೆಯಬಹುದು. ಮತ್ತೆ ಇದರ ಜೊತೆಗೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ವಿದ್ಯಾರ್ಹತೆ ಏನ್ ಬೇಕಾಗತ್ತೆ, ಎಷ್ಟು ಹುದ್ದೆಗಳ ಖಾಲಿ ಇದಾವೆ, ಯಾವೆಲ್ಲ ಜಿಲ್ಲೆಯವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು, ಎಲ್ಲರೂ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗತ್ತೆ. ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಹಣೆ ಬರದಲ್ಲಿ ಸರ್ಕಾರದ ಅನ್ನ ತಿನ್ಬೇಕಾಗಿತ್ತು ಅಂದ್ರೆ ನೌಕರಿ ಸಿಗಬಹುದು. ದಯವಿಟ್ಟು ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಓಕೆನಾ? ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಜಸ್ಟ್ ನೀವೇನು ಸರ್ಚ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ನಾನು ಒಂದು ಲಿಂಕ್ ಕೂಡ ಹಾಕಿರ್ತೀನಿ. ಓಕೆ, RDPR ಕರ್ನಾಟಕ GOE.in ಅಂತ ಇದಿರತ್ತೆ. ನೀವು ಎಂಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನಾನು ಈ ಒಂದು ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಓಕೆ, ಈ ರೀತಿಯಾಗಿ ಸಂಪೂರ್ಣವಾಗಿ ನಮಗೆ ಒಂದು ಪೇಜ್ ಓಪನ್ ಆದಾಗ ನಾವೇನ್ ಮಾಡಬಹುದು, ಇಲ್ಲಿಂದ ಅಧಿಸೂಚನೆಗಳನ್ನ ನೋಡ್ತಾ ಇದೀವಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ವೆಬ್ಸೈಟ್ ಗೆ ಕೂಡ ನಾವು ಸಂಪೂರ್ಣವಾಗಿ ಹೋಗಿದ್ದೀವಿ. ಇಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಅಧಿಸೂಚನೆಗಳು, ಪ್ರಕಟಣೆ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ವಿಷಯಗಳನ್ನ ನೋಡಬಹುದು. ಸಪೋಸ್ ನೀವು ಬ್ಯಾಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ವಾಪಸ್ ಹೋಗ್ಬಿಡುತ್ತೆ. ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದೇ ಪೇಜ್ ಗೆ ನಾವು ಸಂಪೂರ್ಣವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ವೆಬ್ಸೈಟ್ ಗೆ ಹೋದಾಗ ಇಲ್ಲಿ ನೋಟಿಫಿಕೇಶನ್ ಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಕುಲಪತಿ ಹುದ್ದೆ ನೇಮಕಾತಿ ಅರ್ಜಿ ಆಹ್ವಾನ ಪ್ರಕಟಣೆ ಅಂತ ನಾವು ನೋಡ್ತಾ ಇದೀವಿ. ಬಟ್ ಇದು ನಮ್ಗ ಅಷ್ಟು ಪರಿಣಾಮ ಮುಂದೆ ಹೋಗಿಲ್ಲ. ತಲೆ ಕೆಡಿಸ್ಕೋಬೇಡ್ರಿ ಇದರ ಬಗ್ಗೆ. ಕೆಳಗ್ ಬರ್ರಿ, ಎಲ್ಲಿ ಮಹಾತ್ಮ ಗಾಂಧಿ ಸಪೋಸ್ ನಿಮ್ಗೆ ಅಪ್ಲೈ ಆಗ್ತಿತ್ತು ಅಂದ್ರೆ ಏನ್ ವಿಡಿಯೋ ನೋಡ್ತಾ ಇದ್ರಿ, ನಿಮ್ಮ ಮನೆಯಲ್ಲಿ ಅಷ್ಟೊಂದು ಇದರ ಅಧಿಸೂಚನೆ ಕೂಡ ನೋಡ್ಕೊಂಡ್ಬಿಡೋಣ ಏನಾಗಿರುತ್ತೆ. ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಅದನ್ನು ಕೂಡ ಓಪನ್ ಮಾಡ್ಕೊಂಡು ನೋಡ್ಬೋದು. ಯಾಕಂದ್ರೆ ವಿಶ್ವವಿದ್ಯಾಲಯದ ಕುಲಪತಿ ಆಗ್ಬೇಕಂದ್ರೆ ಅದರದೇ ಆದಂತಹ ವಿದ್ಯಾರ್ಹತೆ ಬೇಕಾಗತ್ತೆ. ಮತ್ತೆ ಎಲ್ಲ ಕೆಲಸ ಮಾಡಿರುವಂತವ್ರು ನಮಗೆ ಬೇಕಾಗ್ತದೆ. ನಮಗೆ ಅಷ್ಟೊಂದು ಹೆವಿ ಡ್ಯೂಟಿ ಮೇಲೆ ಹೋಗುವಂತ ಅವಶ್ಯಕತೆ ಬೇಡ. ಸುಮ್ಮೊಂದು ಸಣ್ಣ ಕೆಲಸ ಸಿಕ್ಕರೆ ಸಾಕು. ಓಕೆನಾ? ನೋಟಿಫಿಕೇಶನ್ ನೀವು ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬಹುದು. ನಿಮ್ಗೆ ಅಪ್ಲೈ ಆಗ್ತಿತ್ತು ಅಂದ್ರೆ ಅರ್ಜಿ ಹಾಕಿ ಪ್ರಯತ್ನ ಪಡ್ರಿ. ನೀವು ಕೂಡ ಕುಲಪತಿ ಆಗಬಹುದು. ನಮಗೆ ಕುಲಪತಿ ಆಗೋದೇನ್ ಬೇಡ, ಸುಮ್ಮ ಕೆಲಸ ಮಾಡುವಂತ ಪತಿ ಆದ್ರೆ ಸಾಕು. ಓಕೆ, ವಾಪಸ್ ನಾನು ಇದರ ಮೇಲೆ ಹೋಗ್ತೀನಿ. ಇಲ್ಲಿಂದ ಮಹಾತ್ಮ ಗಾಂಧಿ ನರೇಗಾ ಸಾಮಾಜಿಕ ಸಂಶೋಧನಾ ಸಂಘದ ಕೇಂದ್ರ ಕಚೇರಿಯ ಖಾಲಿ ಹುದ್ದೆಗಳ ಗುತ್ತಿಗೆ ಆಧಾರದ ಮೇಲೆ ಅರ್ಜಿಯನ್ನ ಆಹ್ವಾನಿಸುವ ಬಗ್ಗೆ ಅಥವಾ ಪ್ರಕಟಣೆಯನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ 12 ಜಿಲ್ಲೆಯಲ್ಲಿ ಕೂಡ ಇಲ್ಲಿನೂ ಕೂಡ ತುಂಬುವ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದನ್ನು ಕೂಡ ಅರ್ಜಿನೇ ಕರೆದಿರುವಂತದ್ದು. ಬಟ್ ಇದು ಡೇಟ್ ಮುಗಿದಿರಬಹುದು. ಯಾಕಂದ್ರೆ 25/3/2026 ಆಗಿರುತ್ತೆ ಡೇಟು ಅಂದ್ರೆ ಪಬ್ಲಿಷ್ ಆಗಿರುವಂತದ್ದು. ಬಟ್ ನಮ್ಗೀಗ ಅಪ್ಲೈ ಇರುವಂತದ್ದು ಮೇಲ್ಗಡೆದು. ಓಕೆ, ಅಧಿಸೂಚನೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಸರ್ಕಾರದ ಒಂದು ನೋಟಿಫಿಕೇಶನ್ ಅಧಿಸೂಚನೆಯನ್ನ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಇಲ್ಲಿ ಅಧಿಸೂಚನೆ ಬರ್ತಾ ಇದೆ. ಮಹಾತ್ಮ ಗಾಂಧಿ ನರೇಗಾ ಸಾಮಾಜಿಕ ಸಂಶೋಧನಾ ಸಂಘದ ಕೇಂದ್ರ ಕಚೇರಿಯಲ್ಲಿ ಖಾಲಿ ಹುದ್ದೆಗಳ ಗುತ್ತಿಗೆ ಆಧಾರದ ನೇಮಕಾತಿ ಅರ್ಜಿ ಆಹ್ವಾನ ಪ್ರಕಟಣೆ ಅಂತ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಉಲ್ಲೇಖ ಕೂಡ ಇದೆ ಸಂಪೂರ್ಣವಾಗಿ. ಇಲ್ಲಿ ನಾವು ವಿಷಯವನ್ನ ಸಂಪೂರ್ಣವಾಗಿ ಓದ್ಕೊಂಡಾಗ ಇದು ನಮ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹಾತ್ಮ ಗಾಂಧಿ ನರೇಗಾ ಒಂದು ಸಾಮಾಜಿಕ ಸಂಶೋಧನಾ ಸಂಘದ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದಲ್ಲಿ ಅಗತ್ಯವಿರುವ ಈ ಕೆಳಕಂಡ ಹುದ್ದೆಗಳ ಸೇವೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಮತ್ತು 1 ವರ್ಷದ ಅವಧಿಗೆ ನೇಮಕ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ತಲೆ ಕೆಡಿಸ್ಕೋಬೇಡ್ರಿ. 1 ವರ್ಷ ಅಂತ ಹೇಳ್ತಾರೆ. 1 ವರ್ಷ ಆದ್ರೆ ಮುಂದಿನ ವರ್ಷನೂ ಕೂಡ ಕಂಟಿನ್ಯೂ ಮಾಡುವಂತ ಅವಕಾಶ ನಿಮಗೆ ಇದ್ದಿರತ್ತೆ. ಯಾಕಂದ್ರೆ ನಾವು 1 ವರ್ಷ ಯಾಕೆ ಅರ್ಜಿ ಹಾಕೋದಂತ ಬಿಟ್ಬಿಡ್ತೀವಿ. ಹಂಗೆ ಬಿಡಬಾರ್ದು. ಕೆಲಸ ಸಿಗೋದೇ ದೊಡ್ಡದು. ಕೆಲಸ ಸಿಕ್ತು ಅಂದ್ರೆ ಅದನ್ನ ತಾನೇ ಆಟೋಮೆಟಿಕ್ ಆಗಿ ನಿಮ್ಮನ್ನು ಬಿಟ್ಟು ಬೇರೆದವ್ರು ಯಾಕೆ ತಗೋತಾರೋ ಹಂಗೆ ಕೆಲಸ ಕಂಟಿನ್ಯೂ ಆಗಿ ಹೋಗ್ತಿರ್ತದೆ. ತಲೆ ಕೆಡಿಸ್ಕೋಬಾರ್ದು. ಓಕೆ, ಇದು ಸರ್ಕಾರಿ ಹುದ್ದೆ ಸೇವೆ ಆಗಿರುವುದಿಲ್ಲ. ಅಂದ್ರೆ ಸರ್ಕಾರಿ ಜಾಬ್ ಅಂತ ಹೇಳುವುದಿಲ್ಲ. ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡ್ಕೋತಾರೆ. ಓಕೆ, ನೇಮಕಗೊಂಡ ಸಿಬ್ಬಂದಿಯು ಸೇವೆಯು ತೃಪ್ತಿಕರವಾಗಿದ್ದಲ್ಲಿ ಗುತ್ತಿಗೆ ಅವಧಿಯನ್ನು ಪ್ರತಿ ವರ್ಷವೂ ಮುಂದುವರಿಸಲಾಗುವುದು. ನೋಡ್ರಿ, ನೀವು ಕೆಲಸ ಮಾಡುವಂತದ್ದು ಏನಾದ್ರೂ ಅವರಿಗೆ ತೃಪ್ತಿ ಅನಿಸಿತ್ತು ಅಂದ್ರೆ ನಿಮ್ ಕಂಟಿನ್ಯೂ ಮಾಡ್ತಿರ್ತಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ 30/6/2026 ಸಂಜೆ 5:30 ಒಳಗಾಗಿ ಕಚೇರಿಗೆ ಸಲ್ಲಿಸಬಹುದಾಗಿ ಹುದ್ದೆಗಳ ವಿವರ ಕೆಳಗಿನಂತಿದೆ ಅಂತ ನಾವು ನೋಡ್ತಾ ಇದ್ದೀವಿ.
ಇಲ್ಲಿ ವ್ಯವಸ್ಥಾಪಕರು ಅಂತ ನೋಡ್ತಾ ಇದೀವಿ, ವಯೋಮಿತಿ ಕೂಡ ನೋಡ್ತಾ ಇದೀವಿ. ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ 21 ವರ್ಷದಿಂದ 40 ವರ್ಷದ ಒಳಗಿನವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸಪೋಸ್ ನಿವೃತ್ತ ನೌಕರರಿಗೆ ಕನಿಷ್ಠ 60 ವರ್ಷದವರೆಗೂ ಕೂಡ ಅವಕಾಶ ಇದ್ದಿರತ್ತೆ, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಾಸ್ ಆಗಿರಬೇಕು. ಓಕೆ, ಅರ್ಹತೆ ಏನಿರಬೇಕಪ್ಪ, ಸಪೋಸ್ ಅನುಭವ ಕೂಡ ಬೇಕಾಗತ್ತೆ. 5 ವರ್ಷ ಸಿಬ್ಬಂದಿ ನಿರ್ವಹಣೆ, ಆಡಳಿತ ಇಲಾಖೆ ಮೇಲ್ಚಾಲಕರನೆ ಒಂದು ಕೆಲಸ ನಿರ್ವಹಿಸುವ ಅನುಭವ ಕೂಡ ಹೊಂದಿರಬೇಕು. ಜೊತೆಗೆ ಆದ್ಯತೆ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಾಗತ್ತೆ. ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಇರಬೇಕು, ಕಂಪ್ಯೂಟರ್ ಜ್ಞಾನ ಕೂಡ ನೀವು ಹೊಂದಿರಬೇಕಾಗತ್ತೆ. ವೇತನ ಬಂದ್ಬಿಟ್ಟು 28,000 ರೂಪಾಯಿ ವೇತನವನ್ನ ನಿಮಗೆ ಸಂಪೂರ್ಣವಾಗಿ ಕೊಡ್ತಾರೆ. ಅದು ಒಂದು ಹುದ್ದೆ ಆಗಿರುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಸರ್ಕಾರದಿಂದ ಮಾನ್ಯತೆ ಇರುವಂತಹ ಸಂಸ್ಥೆಯಿಂದಾನೇ ಸರ್ಟಿಫಿಕೇಟ್ ಸಿಗುತ್ತೆ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಅನ್ನ ಪಡೆಯಬಹುದು. ಓಕೆ, ಎರಡನೇದಾಗಿ ಪ್ರಥಮ ದರ್ಜೆ ಸಹಾಯಕರು ಅಂತ ನಾವು ನೋಡ್ತೀವಿ, FDC ಅಂತ ನಾವು ನೋಡ್ತೀವಿ, ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ನಾವು ನೋಡ್ತೀವಿ. ಒಂದು ಹುದ್ದೆ ಆಗಿರುತ್ತೆ. 40 ವರ್ಷ ಅಥವಾ ಸರ್ಕಾರಿ ಸೇವೆಯಿಂದ ನಿವೃತ್ತರಾದವರಿಗೆ ಗರಿಷ್ಠ 62 ವರ್ಷ ಅಂದ್ರೆ 40 ವರ್ಷ ಒಳಗಿದ್ದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೂ ಕೂಡ ಪದವಿ ಪಾಸ್ ಆಗಿರಬೇಕು, 5 ವರ್ಷ ಅನುಭವ ಕೂಡ ಇದ್ದಿರಬೇಕಾಗತ್ತೆ. ಗ್ರೂಪ್ ಸಿ ಹುದ್ದೆಗಳಲ್ಲಿ ನಿವೃತ್ತರಾದ ಸಿಬ್ಬಂದಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. 22,000 ರೂಪಾಯಿ ವೇತನ ಇರುತ್ತೆ. ಓಕೆ, ಮತ್ತೆ ಕೆಳಗಡೆ ನೋಡಿದಾಗ ಲೆಕ್ಕ ಸಹಾಯಕ ಹುದ್ದೆಗಳು 2 ಇರುತ್ತೆ. ಹುದ್ದೆಗಳಂತ ನಾವು ನೋಡ್ತೀವಿ. ಅಕೌಂಟೆಂಟ್ 2 ಹುದ್ದೆಗಳು, 40 ವರ್ಷದ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು, ಪದವಿ ಪಾಸ್ ಆಗಿರಬೇಕು. ಇಲ್ಲಿನೂ ಕೂಡ ಕನಿಷ್ಠ 5 ವರ್ಷ ನೀವು ಕೆಲಸ ಮಾಡಿರುವಂತ ಒಂದು ಅನುಭವ ಇರಬೇಕು ಅಂತ ಹೇಳ್ತಾರೆ. ಅದು ಇರ್ಲಿ ಬಿಡ್ಲಿ, ತಲೆ ಕೆಡಿಸ್ಕೋಬೇಡ್ರಿ, ನೀವು ಅರ್ಜಿಯನ್ನು ಹಾಕ್ರಿ. 22,000 ರೂಪಾಯಿ ವೇತನ ಇರುತ್ತೆ. ಓಕೆ, ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಈ ಒಂದು ವಿಳಾಸಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅಂದ್ರೆ ಒಂದು ಅರ್ಜಿ ಫಾರಂ ಇರುತ್ತೆ. ಇಲ್ಲಿ ಯಾವ ರೀತಿಯಾಗಿ ನೇಮಕಾತಿಯನ್ನು ಮಾಡ್ಕೋತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಅಭ್ಯರ್ಥಿಗಳಿಗೆ 1:2 ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಸಂಕ್ಷಿಪ್ತ ಪಟ್ಟಿಯನ್ನು ತಯಾರಿಸಿ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟಿಸಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳ್ತಾರೆ. ಅಂದ್ರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಏನು ಸಂದರ್ಶನಕ್ಕೆ ಅವರು ಕರೀಲಿಕ್ಕೆ ಲಿಸ್ಟ್ ಕೂಡ ಬಿಡ್ತಾರೆ. ಓಕೆನಾ, ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸುವಂತ ಒಂದು ದಾಖಲೆಗಳನ್ನ ನಾವು ಇಲ್ಲಿ ಸ್ವಯಂ ದೃಢೀಕರಣ ದಾಖಲೆಗಳನ್ನ ನೋಡ್ತಾ ಇದೀವಿ. SLC ಮಾರ್ಕ್ಸ್ ಕಾರ್ಡ್, ವಿದ್ಯಾರ್ಥಿ ಕುರಿತು ದೃಢೀಕರಣ ದಾಖಲಾತಿ ಪ್ರತಿಗಳು, ಅನುಭವಕ್ಕೆ ಸಂಬಂಧಿಸಿದ ದೃಢಿ ದಾಖಲೆಗಳು, ನಿವೃತ್ತ ನೌಕರರಾದಲ್ಲಿ ನಿವೃತ್ತ ಹೊಂದಿದ ದಿನಾಂಕ ಮತ್ತು ಸರ್ಕಾರದ ಅಧಿಸೂಚನೆ ಪ್ರತಿಗಳು, ನಿವೃತ್ತಿ ಪೂರ್ವ ಹೊಂದಿದ ಹುದ್ದೆ ಅಥವಾ ವೇತನ ಶ್ರೇಣಿ, ಕೊನೆಯ ವೇತನ ದರ ಹಾಗೂ ಪಿಂಚಣಿ ದರ ಕುರಿತು ದಾಖಲೆಗಳನ್ನು ಕೊಡಬೇಕು. ಕಂಪ್ಯೂಟರ್ ಜ್ಞಾನದ ಬಗ್ಗೆ ಅಂಗೀಕೃತ ಒಂದು ಸಂಸ್ಥೆಯಿಂದ ದೃಢೀಕರಣ ಪತ್ರ ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ನೀವು ಅರ್ಜಿ ಹಾಕ್ಲಿಕ್ಕೆ ತಯಾರಾಗಿರಿ. ಓಕೆ, ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಅನ್ನ ಪಡೆಯಬಹುದು. ಅರ್ಜಿ ಸಲ್ಲಿಸುವಂತ ಪ್ರಕಟಣೆ 10/6/2026 ಆಗಿದೆ. ಕೊನೆಯ ದಿನಾಂಕ 30/6/2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅಂತ ಅವರು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಆ ಒಂದು ವೆಬ್ಸೈಟ್ ಗೆ ನೀವೇನ್ ಮಾಡಬೇಕು, ಈ ಒಂದು ಫಾರಂ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತಗೊಂಡು ಈ ಫಾರಂ ಅನ್ನ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಬೇಕು. ಭರ್ತಿ ಮಾಡಿದ ನಂತರ ನೀವು ಅಭ್ಯರ್ಥಿ ಸಹಿ ಮಾಡಬೇಕು. ಇದನ್ನು ಕೂಡ ಫಾರಂ ಸೇಮ್ ಆಗಿರುತ್ತೆ. ಓಕೆ, ಭರ್ತಿ ಮಾಡಿದ ನಂತರ ಅಂದ್ರೆ ಇಲ್ಲಿ ಬೇರೆ ಬೇರೆ ಸಾಮಾಜಿಕ ಒಂದು ಹುದ್ದೆಗಳೇನು ಬೇರೆ ಬೇರೆ ಅದಾವಲ್ಲ, ಪ್ರಥಮ ದರ್ಜೆ ಅಂತ ನಾವು ನೋಡ್ತೀವಿ. ಹೀಗಾಗಿ ಯಾವ್ಯಾವ ಹುದ್ದೆ ಇದೆ ಆ ಹುದ್ದೆಗಳಿಗೆ ಫಾರಂ ಅನ್ನ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಆ ಒಂದು ಹುದ್ದೆಗಳ ಫಾರಂ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತ ಮಾಹಿತಿಯನ್ನ ಸರಿಯಾಗಿ ಓದ್ಕೊಂಡು ಭರ್ತಿ ಮಾಡಿ ನೀವೇನ್ ಮಾಡಬೇಕು, ಅವರು ಕೊಟ್ಟಿರುವಂತ ಈ ಒಂದು ವಿಳಾಸಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಓಕೆನಾ, ಅರ್ಜಿ ಸಲ್ಲಿಸುವಂತ ವಿಳಾಸ ಇದಿರತ್ತೆ. ಈ ಒಂದು ವಿಳಾಸಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಿ ಸಂದರ್ಶನಕ್ಕೆ ಹಾಜರಾಗಿ ಹಣೆಬರದಲ್ಲಿ ನೌಕರಿ ಇತ್ತು ಅಂದ್ರೆ ಜಾಬ್ ಕೂಡ ನೀವು ಮಾಡಬಹುದು. ಗೊತ್ತಾಗತ್ತಾ? ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನ ಪಡಿತಾ ಇರಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ